ಇನ್ನು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲೂ ಕೂಡ ಅದೇ ಕತೆ. ಹೋಟೆಲ್ ಮಾಲೀಕನಿಂದಲೇ ಈಗ ಹೆಡ್ ಕುಕ್ ಕೊಲೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಿರುವಂತಹ ಕೊಲೆ ರಹಸ್ಯ ಈಗ ಬಯಲಾಗಿದೆ. ಹೆಡ್ ಕುಕ್ ಈಗ ಕೊಲೆ ಮಾಡಿ ಕಾರಲ್ಲಿ ಶವ ಸಾಗಿಸುವಾಗ ಲಾಕ್ ಆಗಿದ್ದಾರೆ. ಶಿವಮೊಗ್ಗ ರಸ್ತೆಯಲ್ಲಿ ರೂಫ್ ಟಾಪ್ ಕೆಫೆ ಮಾಲೀಕನಿಂದಲೇ ಆಗಿರುವಂತಹ ಕೊಲೆ. ಬಿಹಾರ ಮೂಲದ ಟಿಂಕು ಶರ್ಮಾ, 30 ವರ್ಷದ ಟಿಂಕು ಶರ್ಮಾ ಕೊಲೆಯಾದಂತಹ ಹೆಡ್ ಕುಕ್. ರೂಫ್ ಟಾಪ್ ಕೆಫೆ ಮಾಲೀಕ ಆರೋಪಿ ಇಮ್ರಾನ್ ಕಾಕಿ ವಶಕ್ಕೆ ಬಿದ್ದಿದ್ದಾನೆ. ಹೊಂಡಾ ಸಿಟಿ ಕಾರ್ನೊಳಗೆ ಈಗ ಶವ ಸಾಗಿಸ್ತಾ ಇದ್ದ ಮಾಲೀಕ ಈಗ ಲಾಕ್ ಆಗಿದ್ದಾನೆ. ಟಿಂಕು ಶರ್ಮಾ ಇಮ್ರಾನ್ ಮಧ್ಯೆ ಹಣಕಾಸಿನ ವಿಚಾರಕ್ಕೆ ಜಗಳ ಆಗಿತ್ತು. ಟಿಂಕು ಶರ್ಮಾ ಅವನು ಹೆಡ್ ಕುಕ್ ಆಗಿದ್ದ, ಇಮ್ರಾನು ಹೋಟೆಲ್ನ ಮಾಲೀಕ ಆಗಿದ್ದ. ಮಾಲೀಕ ಮತ್ತು ಹೆಡ್ ಕುಕ್ ನಡುವೆ ಒಂದಿಷ್ಟು ಹಣಕಾಸಿನ ವಿಚಾರಕ್ಕೆ ಜಗಳ ಆಗುತ್ತೆ. ಇದೇ ವಿಚಾರಕ್ಕೆ ಗಲಾಟೆ ನಡೆದು ಮಾಲೀಕ ಹಲ್ಲೆ ಮಾಡಿದ್ದಾನೆ ಇಮ್ರಾನ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಸಹಜವಾಗಿ ನಾರ್ತ್ ಇಂಡಿಯಾದಿಂದ ಇಲ್ಲೆಲ್ಲ ಕೆಲಸ ಕಾರ್ಯಗಳಿಗೆ ಬರ್ತಾರೆ. ಅದರಲ್ಲೂ ಕೂಡ ಈಗ ನಾರ್ತ್ ಇಂಡಿಯನ್ ಸ್ಟೈಲು, ಚೈನೀಸ್ ಸ್ಟೈಲೆಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇಲ್ಲೆಲ್ಲ ಸಾಕಷ್ಟು ಹೋಟೆಲ್ಗಳಲ್ಲಿ ಅವರೇ ಇರ್ತಾರೆ. ಆದರೆ ಇಲ್ಲೊಂದಿಷ್ಟು ಹಣಕಾಸಿನ ವಿಚಾರಕ್ಕೆ ಗಲಾಟೆಯಾಗಿ ಕೊಂದೇ ಹಾಕಿಬಿಟ್ಟಿದ್ದಾನೆ ಪಾಪಿ ಇಮ್ರಾನ್. ನೋಡಿ, ಹೋಟೆಲ್ ಮಾಲೀಕ ಆತ ಹೆಡ್ ಕುಕ್ನ ಕೊಲೆನೇ ಮಾಡಿಬಿಟ್ಟಿದ್ದಾನೆ. ಅಲ್ಲಿ ಪೊಲೀಸ್ನವರೆಲ್ಲ ಬಂದು ಸ್ಥಳ ಮಾಜರೆಲ್ಲ ಮಾಡಿದ್ದಾರೆ. ಜೊತೆಗೆ ಒಂದಿಷ್ಟು ಜನ ಎಲ್ಲ ಸೇರಿಕೊಂಡು ಆತಂಕ ಒಂದು ಕಡೆ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಟಿಂಕು ಅಂತ ಅವನು ಯಾರು ಅಕ್ಯೂಸ್ಡ್ ಇದ್ದಾನೆ, ಅಕ್ಯೂಸ್ಡ್ ಅವರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅಕ್ಯೂಸ್ಡ್ ಮತ್ತೆ ಇವ್ರಿಗೆ ಸ್ವಲ್ಪ ಹಿಂದಿನಿಂದಲೂ ಒಂಚೂರು ವಾಗ್ವಾದ ಇರುತ್ತೆ. ನಿನ್ನೆ ಅವನು ದುಡ್ಡು ಕಳ್ತನ ಮಾಡಿದಾನೆ ಅನ್ನೋ ಒಂದು ವಿಚಾರವಾಗಿ ಅವರಿಬ್ಬರಿಗೆ ಮತ್ತೊಮ್ಮೆ ವಾಗ್ವಾದ. ಅಕ್ಯೂಸ್ಡ್ ಅವನಿಗೆ ಅದ್ರ ಬಗ್ಗೆ 2-3 ಬಾರಿ ಕೇಳ್ತಾನೆ. ಕೇಳಿ ಅವನಿಗೆ ಪಕ್ಕದ ಕೋಲ್ ತಗೊಂಡು ಹೊಡಿತಾನೆ. ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಇವತ್ತು ಬೆಳಗಿನ ಜಾವ ಅವನಿಗೆ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗ ಅವಾಗ ಅವನು ಇಮಿಡಿಯೇಟ್ ಆಗಿ ಕುಸಿದು ಬಿಡ್ತಾನೆ. ಕುಸಿದು ಬಿದ್ದಾಗ ಏನ್ ಮಾಡ್ಬೇಕು ಅಂತ ಅಕ್ಯೂಸ್ಡ್ ಗೊತ್ತಾಗೋದಿತ್ತು. ಅದರಿಂದ ಅವನು ಅಲ್ಲಿಂದ ಗಾಡಿಯಲ್ಲಿ ಹಾಕೊಂಡು ಅದನ್ನ ಇಲ್ಲಿಗೆ ತಗೊಂಡ್ಬರ್ತಾನೆ. ತಗೊಂಡ್ ಬಂದಾದ್ಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಈ ತರ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ ಕೊಡ್ತಾ ಹೋಗ್ತಾರೆ. ಮೋಹನ್ ಕೃಷ್ಣ, ಈಗ ಟಿಂಕು ಶರ್ಮಾ ಮತ್ತು ಈ ಹೋಟೆಲ್ ಮಾಲೀಕ ಇಮ್ರಾನ್ಗೂ ಏನು ಕಿರಿಕಾಗಿತ್ತು? ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದಾನೆ ಅಂದರೆ ಹಿನ್ನೆಲೆ ಏನಾದರೂ ಬೇರೆ ಇದೆಯಾ? ಹಿಂಕತೆ ಸಚಿನ್, ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಹೊರ ರಾಜ್ಯದ ಅಂದ್ರೆ ಬಿಹಾರ, ಜಾರ್ಖಂಡ್, ನೇಪಾಳ, ಹೀಗೆ ಕೋಲ್ಕತ್ತಾದಿಂದನೂ ಕೂಡ ಹಲವಾರು ಹೋಟೆಲ್ನಲ್ಲಿ ಕಾರ್ಮಿಕರು ಕರ್ತವ್ಯವನ್ನ ನಿರ್ವಹಿಸುವಂತದ್ದು, ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ದುಡಿತಾ ಇರುವಂತದ್ದು ಕಾಣಬಹುದಾಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕಳೆದ ಕೆಲವಾರು ವರ್ಷಗಳ ಹಿಂದೆ ಅಷ್ಟೇ ಟಿಂಕು ಶರ್ಮಾ ಎಂಬಾತ ಬಿಹಾರದಿಂದ ಶಿವಮೊಗ್ಗದ ಸಾಗರದಲ್ಲಿ ರೂಫ್ ಟಾಪ್ ಅಂತ ಹೇಳಿ ಒಂದು ಹೋಟೆಲ್ ಇರುತ್ತೆ, ಈ ಒಂದು ಕೆಫೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಬಿಹಾರದ ಮೂಲದ 30 ವರ್ಷದ ಟಿಂಕು ಶರ್ಮಾ ನಿನ್ನೆ ಮತ್ತು ಕಳೆದ ಹಲವಾರು ದಿನಗಳಿಂದ ಒಂದು ಏನು ಹೋಟೆಲ್ ರೂಫ್ ಟಾಪ್ ಇರುತ್ತೆ ಈ ಕೆಫೆಯ ಮಾಲೀಕರೊಂದಿಗೆ ಜಗಳ ಆಡ್ತಿರ್ತಾನೆ. ಕಳೆದ ಕೆಲವು ತಿಂಗಳಿಂದ ಹಣಕಾಸಿನ ವ್ಯವಹಾರ ಸರಿ ಇರಲ್ಲ ಎಂಬುದು ಮಾತು ಇದೀಗ ಕೇಳ ಬರ್ತಾರಂತದ್ದು. ಈ ರೀತಿಯಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಇವರಿಬ್ಬರ ಮಧ್ಯದಲ್ಲಿ ಮಾತಿನ ಚಕಮಕಿ ನಡೀತಾ ಇರ್ತದೆ. ನಿನ್ನೆ ರಾತ್ರಿ ಕೂಡ ಈ ಒಂದು ಹಣಕಾಸಿನ ವಿಚಾರದ ಸಂಬಂಧಪಟ್ಟಂಗೆ ಚರ್ಚೆಗಳು ಕೂಡ ನಡೆದಿರುತ್ತೆ ಮತ್ತು ಗಲಾಟೆ ಕೂಡ ನಡೆದಿರುತ್ತೆ. ನಿನ್ನೆ ರಾತ್ರಿ ಜಗಳ ಕೂಡ ನಡೆದಿತ್ತು ಅಂತ ಹೇಳಿ ಕೆಲವು ಕಾರ್ಮಿಕರು ಹೇಳ್ತಾರಂತದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ವಾಗ್ವಾದ ಉಂಟಾಗಿ ಬೆಳಗ್ಗೆ ವಾಗ್ವಾದ ಉಂಟಾಗಿ ಇಮ್ರಾನ್ ಏನಿದ್ದಾನೆ ಹೋಟೆಲ್ ಈ ಕಾರ್ಮಿಕನ ಮೇಲೆ ಹಲ್ಲೆ ನಡೆಸಿದ್ದಾನೆ. ಬಳಿಕ ಕಾರಿನಲ್ಲಿ ಇಟ್ಟು ಆತ ಪರಾರಿಯಾಗಿದ್ದ ಅಂತ ಹೇಳುತ್ತದೆ. ಇದೀಗ ಏನು ಹೋಟೆಲ್ ಮಾಲೀಕ. ಧನ್ಯವಾದ ಮೋಹನ್ ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.